ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು. ಹಡಪದ ಅಪ್ಪಣ್ಣನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ. ಆತ್ಮೀಯರೇ, ಈ ಹಿಂದಿನ ವಿಡಿಯೋದಲ್ಲಿ ಹಡಪದ ಅಪ್ಪಣ್ಣನವರು ಕಾವ್ಯ ರಚನೆ ಮತ್ತು ಶಿವನೀತಿಯ ಕುರಿತು ಹೇಳಿರುವ ವಚನ ವಿಶ್ಲೇಷಣೆಯನ್ನು ನೋಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ವಚನ ಕಾವ್ಯ ಪರಂಪರೆಯನ್ನು ಉಳಿಸುವ ಬೆಳೆಸುವ ಮಾರ್ಗವನ್ನು ಹೇಳಿರುವಂತಹ ವಚನ ವಿಶ್ಲೇಷಣೆಯನ್ನು ನೋಡೋಣ. ವಚನ: ವೇದವ ನೋದಿದವರೆಲ್ಲ ನಮ್ಮ ಶರಣರು ಹೋದ ಹಾದಿಯ ನರಿಯದೆ ನಾಹಂ ಎಂದು ಅಹಂಕರಿಸಿ ಅನಿಷ್ಟ ದೇಹಿಗಳಾಗಿ ಅನಾಮಿಕರಾಗಿ ಹೋದರು. ವೇದವ ನೋದಿದವರೆಲ್ಲ ನಮ್ಮ ಶರಣರು ಹೋದ ಹಾದಿಯ ನರಿಯದೆ ನಾಹಂ ಎಂದು ಅಹಂಕರಿಸಿ ಅನಿಷ್ಟ ದೇಹಿಗಳಾಗಿ ಅನಾಮಿಕರಾಗಿ ಹೋದರು. ಶಾಸ್ತ್ರವನೋದಿದವರೆಲ್ಲ ನಮ್ಮ ಶರಣರು ಹೋದ ದಾರಿಯ ನರಿಯದೆ ಶ್ರವಣ, ಸನ್ಯಾಸಿ, ಯೋಗಿ, ಜೋಗಿಯಾಗಿ ಹೀಗೆ ಕೆಲವರು ಕೆಟ್ಟರು. ಶಾಸ್ತ್ರವನೋದಿದವರೆಲ್ಲ ನಮ್ಮ ಶರಣರು ಹೋದ ದಾರಿಯ ನರಿಯದೆ ಶ್ರವಣ, ಸನ್ಯಾಸಿ, ಯೋಗಿ, ಜೋಗಿಯಾಗಿ ಹೀಗೆ ಕೆಲವರು ಕೆಟ್ಟರು. ಆಗಮವನೋದಿದವರೆಲ್ಲ ನಮ್ಮ ಶರಣರು ಹೋದ ಹಾದಿಯ ನರಿಯದೆ ಕ್ರಿಯಾಪಾದ, ಚರ್ಯಪಾದ, ಜ್ಞಾನಪಾದವೆಂದು ಆಗಮವನೋದಿದವರೆಲ್ಲ ನಮ್ಮ ಶರಣರು ಹೋದ ಹಾದಿಯ ನರಿಯದೆ ಕ್ರಿಯಾಪಾದ, ಚರ್ಯಪಾದ, ಜ್ಞಾನಪಾದವೆಂದು ನಾನಾ ಪರಿಯ ಕರ್ಮ ಭಕ್ತಿಯ ಮಾಡಿ ಲಿಂಗ ಜಂಗಮದ ಮರ್ಮವ ನರಿಯದೆ ನಾನಾ ಪರಿಯ ಕರ್ಮ ಭಕ್ತಿಯ ಮಾಡಿ ಲಿಂಗ ಜಂಗಮದ ಮರ್ಮವ ನರಿಯದೆ ಅಧರ್ಪುಗಳಾಗಿ ಹೋದರು. ಲಿಂಗ ಜಂಗಮದ ಮರ್ಮವ ನರಿಯದೆ ಅಧರ್ಪುಗಳಾಗಿ ಹೋದರು. ಪುರಾಣವನೋದಿದವರೆಲ್ಲ ನಮ್ಮ ಪುರಾತನರು ಹೋದ ಹಾದಿಯ ನರಿಯದೆ ಪುರದ ಬೀದಿಯೊಳಗೆ ಮಾತು ಕಥೆಯ ಪಸಾರವನಿಕ್ಕಿ ಮಾಡಿ ಪುರಾಣವನೋದಿದವರೆಲ್ಲ ನಮ್ಮ ಪುರಾತನರು ಹೋದ ಹಾದಿಯ ನರಿಯದೆ ಪುರದ ಬೀದಿಯೊಳಗೆ ಮಾತು ಕಥೆಯ ಪಸಾರವನಿಕ್ಕಿ ಮಾಡಿ ಫಲಿತದ ಮುಕ್ತಿಗೆ ಸಲ್ಲದೆ ಹೋದರು. ಫಲಿತದ ಮುಕ್ತಿಗೆ ಸಲ್ಲದೆ ಹೋದರು. ಇದು ಕಾರಣ ಈ ಚತುರ್ವಿಧದೊಳಗಾದಂಗೂ ಅಲ್ಲ ಎಮ್ಮ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣನ ಶರಣರ ಪರಿ ಬೇರೆ. ಇದು ಕಾರಣ ಈ ಚತುರ್ವಿಧದೊಳಗಾದಂಗೂ ಅಲ್ಲ ಎಮ್ಮ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣನ ಶರಣರ ಪರಿ ಬೇರೆ. ಅಂದರೆ ವೇದವನ್ನು ಓದಿಕೊಂಡವರು ಅನುಭಾವದ ಕಾವ್ಯವನ್ನು ಬರೆಯಲಿಲ್ಲ. ಅವರು ಜ್ಞಾನ ಪ್ರಧಾನವಾದ ರಚನೆಗಳನ್ನು ಮಾತ್ರ ಮಾಡಿದರು. ಅದು ಕೆಲವರ ಸ್ವತ್ತಾಗಿ ಕೂಡ ಉಳಿದಿದ್ದಿತ್ತು. ಶಿವಾನುಭವಿಗಳಾದಂತಹ ಶಿವಶರಣರ ಅನುಭಾವದ ಹಾದಿ ಸಕಲ ಜೀವರ ಹಿತದ ಹಾದಿಯಾಗಿದ್ದಿತ್ತು. ಆದರೆ ಶಾಸ್ತ್ರವನೋದಿದವರೆಲ್ಲ ಶರಣರು ಹಾಕಿಕೊಟ್ಟ ಮಾರ್ಗವನ್ನು ಅರಿಯದೆ ಬರೀ ಅಹಂಕಾರಿಗಳಾಗಿ ಅನಿತ್ಯ ದೇಹದಲ್ಲಿಯೇ ಉಳಿದು ಅನಾಮಿಕರಂತಾದರು. ಅನಾಮಿಕರ ವೇದಗಳು ಅನಾಮಿಕವೇ ಆಗಿವೆ ಎನ್ನುತ್ತಾರೆ ಹಡಪದ ಅಪ್ಪಣ್ಣನವರು. ಅವು ಎಷ್ಟು ಜನರಿಗೆ ಪರಿಚಯವಾಗಿವೆ? ಕೆಲವು ಬೆರಳೆಣಿಕೆಯ ಪಂಡಿತರಿಗೆ ಮಾತ್ರ ಅವುಗಳ ಜ್ಞಾನದ ಪರಿಚಯವಿದ್ದಿತ್ತು. ಆದರೆ ಶರಣರ ವಚನಗಳು ಜನಸಾಮಾನ್ಯರ ನಾಲಿಗೆಯ ನುಡಿಗಳಾಗಿದ್ದವು. ಹೀಗಾಗಿ ಬಹುಸಂಖ್ಯಾತರಿಗೆಲ್ಲ ಚಿರಪರಿಚಿತವಾಗಿದ್ದು ಸರಳವಾಗಿ ತಮ್ಮಲ್ಲಿನ ವಿಚಾರಗಳನ್ನು ಅವರಿಗೆ ನೀಡಿದ್ದವು. ಶ್ರವಣ, ಸನ್ಯಾಸಿ, ಜೋಗಿ, ಯೋಗಿ ಎಂದು ತಮ್ಮನ್ನು ಕರೆದುಕೊಳ್ಳುತ್ತಾ ಶಾಸ್ತ್ರಗಳ ಅಧ್ಯಯನದಲ್ಲಿ ತೊಡಗಿ ಅವರು ಮಾಡಿದ ರಚನೆಗಳು ಶರಣರ ಅನುಭಾವದ ಹಾದಿಯಿಂದ ದೂರವೇ ನಿಂತಿದ್ದವು. ಅವುಗಳಿಗೂ ಸಕಲ ಜೀವರ ಉದ್ಧಾರಕ್ಕೆ ಸಾಧಕವಾದ ಕಾವ್ಯರಚನೆ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಆಗಮಗಳನ್ನು ಓದಿಕೊಂಡ ಹಿರಿಯರು ಬೇರೆ ಬೇರೆ ರೀತಿಯ ಕರ್ಮ ಭಕ್ತಿಯ ಅನುಸರಣೆಯಲ್ಲಿ ತೊಡಗಿ ಕ್ರಿಯಾ, ಚರ್ಯ, ಜ್ಞಾನಗಳು ಎನ್ನುವಂತಹ ಹಾದಿಗಳ ವಿಂಗಡಣೆಯಲ್ಲಿಯೇ ತಮ್ಮನ್ನು ಕಳೆದುಕೊಂಡು ಬಿಟ್ಟರು. ಆಗಮ ಜ್ಞಾನವೂ ಅನುಭವ ಕಾವ್ಯಕ್ಕೆ ಪೂರಕವಾಗಲಿಲ್ಲ ಎನ್ನುತ್ತಾರೆ ಹಡಪದ ಅಪ್ಪಣ್ಣನವರು. ಪುರಾಣಗಳನ್ನು ಓದಿಕೊಂಡವರು ತಮ್ಮ ಉಪಜೀವನಕ್ಕಾಗಿ ಊರುಗಳ ಬೀದಿಗಳಲ್ಲಿ ಮಾತುಗಳ ಪಸರವನ್ನು ಪಸರಿಸುತ್ತಾ ನಿಜದ ಗೊತ್ತಿಗೆ ಸಲ್ಲದೆ ಹೋದರು ಅಂತ ಹೇಳ್ತಾರೆ ಅಪ್ಪಣ್ಣನವರು. ಇವರಿಂದಲೂ ಶಿವಾನುಭವದ ಕಾವ್ಯ ರಚನೆ ಸಾಧ್ಯವಾಗಲಿಲ್ಲ. ಆದರೆ ಶಿವಶರಣರು ಈ 4 ವರ್ಗದವರಿಗೆ ಬೇರೆಯಾಗಿ ನಿಂತವರು. ವೇದ, ಆಗಮ, ಶಾಸ್ತ್ರ, ಪುರಾಣಗಳಿಗೆ ಮಿಗಿಲಾದಂತಹ ಮತ್ತು ಹೊರತಾದಂತಹ ವಚನ ಕಾವ್ಯಗಳನ್ನು ರಚಿಸಿಕೊಟ್ಟು ಶಾಶ್ವತ ಪದಕಾರರಾದರು. ಶರಣ ಅಪ್ಪಣ್ಣನವರು ಶರಣರಂತೆ ಶಾಶ್ವತವಾದ ವಚನ ಕಾವ್ಯವನ್ನು ರಚಿಸಬೇಕೆಂದು
ಲೋಕದ ಕವಿಗಳಿಗೆ ಕಿವಿಮಾತು ಹೇಳುತ್ತಾರೆ. ವೇದಕಾರರು, ಆಗಮ ಪುರಾಣ ಶಾಸ್ತ್ರಕಾರರು ಮಾತಿನ ಜಾಲವನ್ನು ನೇಯ್ದರೆ ಹೊರತು ಶಿವಾಚಾರ ಸದಾಚಾರದ ಅನುಸಂಧಾನಕಾರರಾಗಲಿಲ್ಲ ಅಂತ ಹೇಳುವ ಅಪ್ಪಣ್ಣನವರು ಅನುಭವದ ಹಾದಿಯ ಬಗ್ಗೆ ಈ ವಚನದಲ್ಲಿ ತಿಳಿಸಿಕೊಡ್ತಾರೆ. ಅಯ್ಯ, ಧರೆಯ ಮೇಲೆ ಹುಟ್ಟಿದವರೆಲ್ಲರೂ ವಾಕ್ಕು ಜಾಲವ ಕಲಿತುಕೊಂಡು ಅನುಭಾವವ ಬಲ್ಲೆವೆಂದು ನುಡಿವರು. ಅಯ್ಯ, ಧರೆಯ ಮೇಲೆ ಹುಟ್ಟಿದವರೆಲ್ಲರೂ ವಾಕ್ಕು ಜಾಲವ ಕಲಿತುಕೊಂಡು ಅನುಭಾವವ ಬಲ್ಲೆವೆಂದು ನುಡಿವರು. ಅನುಭಾವವೆಂತಿಪ್ಪದೆಂದರಿಯರು. ತೂರ್ಯ ನುಡಿಯ ಪರಾತ್ಪರದ ನುಡಿಯೆಂದು ಹರ ಶರಣರ ವಾಕ್ಯ ಕಲಿತುಕೊಂಡು ನುಡಿದಾಡುವರು. ತೂರ್ಯವೆಂಬುದು ನಾಮ ರೂಪಿಗುಂಟೆ, ಪರಾತ್ಪರವೆಂಬ ವಾಕ್ಯ ಮನಸ್ಸಿಗುಂಟೆ. ಹೆಸರಿಗೆ ಬಾರದ ಘನವೆಂದು ನೀತಿ ಹೇಳುತ್ತಿರ್ದು ಮತ್ತೆ ಹೆಸರಿಗೆ ತಂದು ನುಡಿದಾಡುವರು. ಅಂದರೆ ಧರೆಯ ಮೇಲಿನ ಬಹುಸಂಖ್ಯಾತ ಜ್ಞಾನಿಗಳೆಲ್ಲರೂ ಸರಿಯಾಗಿ ಮಾತನಾಡುವುದನ್ನು ಕಲಿತರೆ ಹೊರತು ಅನುಭಾವದ ಸಾಧನೆಯನ್ನು ಮಾಡಲಿಲ್ಲ. ಅವರು ಕಲಿತಂತಹ ಸುಂದರ ಮಾತುಗಳಲ್ಲಿಯೇ ಅನುಭಾವ ಎಂದು ಬಡಬಡಿಸಿದರೆ ಹೊರತು ಅದನ್ನು ಅನುಭವಕ್ಕೆ ದಕ್ಕಿಸಿಕೊಳ್ಳಲಿಲ್ಲ. ಮಾತಿನ ಅನುಭವವು ಇರಲು ಸಾಧ್ಯವಿಲ್ಲ ಎನ್ನುವುದನ್ನು ಅವರು ತಿಳಿಯದೇ ಹೋದರು. ಅವರು ಶರಣರ ನುಡಿಗಳನ್ನು ಗಿಳಿಯ ಪಾಠದಂತೆ ಕಲಿತುಕೊಂಡರು ಅಂತ ಹೇಳ್ತಾರೆ ಅಪ್ಪಣ್ಣನವರು. ಇಲ್ಲಿ ತೂರ್ಯ ನುಡಿಯ ಪರಾತ್ಪರದ ನುಡಿ ಅಂದರೆ ತೂರ್ಯ ಅಂದರೆ ಒಂದು ಬಗೆಯ ವಾದ್ಯ, ಆ ಒಂದು ಬಗೆಯ ವಾದ್ಯದ ನುಡಿಯೇ ಪರಾತ್ಪರದ ನುಡಿ ಅಂತ ಹೇಳಿದರು. ಅಂದರೆ ಪರಾತ್ಪರ ಅಂದರೆ ಪವಿತ್ರವಾದದ್ದು, ಶ್ರೇಷ್ಠವಾದದ್ದು. ಆ ತೂರ್ಯ ನುಡಿಯೇ ಪರಾತ್ಪರ ಅಂತ ಬೋಧಿಸಿದರು ಅಂತ ಅಪ್ಪಣ್ಣನವರು ಇಲ್ಲಿ ಹೇಳ್ತಾರೆ. ಆದರೆ ಅವುಗಳನ್ನು ನಡೆಯಲ್ಲಿ ನುಡಿಯಲ್ಲಿ ತೋರಿಸಲಿಲ್ಲ. ಆದರೆ ಇಲ್ಲಿ ಶರಣರ ಅನುಭವವು ನುಡಿಯ ಗಡಣವಲ್ಲ ಅನ್ನೋದನ್ನು ಗಮನಕ್ಕೆ ತರ್ತಾರೆ ಅಪ್ಪಣ್ಣನವರು. ಅದು ನಡೆಯ ಸಂಪತ್ತು. ಹೆಸರಿಟ್ಟು ಕರೆಯದ ಘನದ ದರ್ಶನವು ಅದರಿಂದ ಸಾಧ್ಯವಾಗುತ್ತದೆ ಅಂತ ಹೇಳ್ತಾರೆ. ಯಾವುದು ಹೆಸರಿಟ್ಟು ಕರೆಯುವುದಕ್ಕೆ ಮತ್ತು ರೂಪದಿಂದ ನೋಡುವುದಕ್ಕೆ ಸಾಧ್ಯವಿಲ್ಲವೆಂದು ಮಾತುಗಳಲ್ಲಿ ಹೇಳಿದರೋ ಅವರೇ ಮತ್ತೆ ಅಂತಹ ಪರವಸ್ತುವನ್ನು ನಾಮ ರೂಪಗಳಿಂದ ಕಾಣುವುದಕ್ಕೆ ಹೊರಟರು. ಇದು ನಿಜಕ್ಕೂ ವಿಪರ್ಯಾಸದ ಸಂಗತಿ. ಅನುಭಾವಿಗಳಿಗೆ ಇಂತಹ ವಿಪರ್ಯಾಸದ ಪ್ರಸಂಗ ಎದುರಾಗಲಾರದು. ಹೀಗೆ ವಿವರಿಸ್ತಾ ಹಡಪದ ಅಪ್ಪಣ್ಣ ಶರಣರು ವಾಕ್ಕು ಸಾಧಿತ ಕಾವ್ಯಕ್ಕಿಂತಲೂ ಅನುಭವಾಧಾರಿತ ಕಾವ್ಯದ ರಚನೆಗೆ ಕವಿಗಳೆಲ್ಲರಿಗೆ ಕರೆ ನೀಡಿದರು. ಆ ಅನುಭವಾಧಾರಿತ ಕಾವ್ಯರಚನೆ ಹೇಗಿರುತ್ತದೆ ಎನ್ನುವುದನ್ನು ಅವರದೇ ವಚನ ವಿಶ್ಲೇಷಣೆಯ ಮೂಲಕ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಶರಣಾರ್ಥಿ.